ಅಲ್ಲಿ ನೋಡಿದ್ರೆ ಅಮ್ಮ ಅವ್ರು ಕೂತಿದ್ದಾರೆ. ಭರತಮ್ಮ ಅವರು. ಹ್ಞೂ. ನಾನು ಸ್ವಲ್ಪ ಹೊತ್ತು ಹಿಂಗೆ ಎಲ್ಲ ಅಷ್ಟರಲ್ಲಿ ನಾನು ಎಲ್ಲ ಪರಿಚಯ ಆಗಿದ್ವಲ್ಲ, ನಮ್ಮದೇ ಯೂನಿಟ್ ಸೇಮ್. ಆವಾಗ ರೇಣುಕಾಂಬ ಇದ್ದಿದ್ದು. ರೇಣುಕಾಂಬ ಅಂದರೆ ಅದೊಂದು ಇದಿತ್ತು. ಆ ಉಪೇಂದ್ರ ಸರ್ಗೆ ಅದು ಸೆಟ್ ಆಗಿತ್ತು. ಸೊ ಹೀಗಾಗಿ ಎಲ್ಲರೂ ನೋಡಿದ ತಕ್ಷಣ ಮಾಸ್ಟರ್ಜಿ ಇತ್ತು ಎಲ್ಲ ನಮಸ್ತೆ. ತುಂಬ ಒಂದು ಟೀಮ್ ವರ್ಕ್ ಥರ ಇತ್ತು. ಉಷ್ ಆಗಲಿ ಮತ್ತು ಪಿಕ್ಚರಲ್ಲಿ ಮಾಡಿದ್ದು ಒಂದು ಬಾಂಧವ್ಯ ಇತ್ತು. ಅದರಿಂದ ಎಲ್ಲ ಬಂದು ತುಂಬ ಗೌರವ ಕೊಡ್ತಾಯಿದ್ರು. ನನಗೆ ಒಂಥರ ಮೈ ಜುಮ್ ಅಂತ ಇತ್ತು. ಅಯ್ಯಪ್ಪ ಏನಪ್ಪ ಇದು ಇಷ್ಟೊಂದು ಗೌರವ ಸಿಗುತ್ತಲ್ಲ ಅಂತೇಳ್ಬಿಟ್ಟು. ಆಗ ಇರಿ ನಾನು ಹಿಂಗೆ ಬರೇಳಿದ್ದಾರೆ ಅಂತ ನಾನು ಸುಮ್ಮನೆ ಆ ಕಡೆ ಈ ಕಡೆ ತಪ್ಪಿಸ್ಕೊಂಡೇ ಓಡಾಡ್ತಾ ಇದ್ದೆ. ಹೆಂಗೆ ಮೀಟ್ ಮಾಡಲಿ ನಾನು ಹೋಗ್ಬಿಟ್ಟು ಪಾರ್ವತಮ್ಮ ಅವ್ರನ್ನೇ ಆಗಲಿ ರಾಘಣ್ಣ ಅವ್ರನ್ನೇ ಹೇಗೆ ಮೀಟ್ ಮಾಡೋದು ಅಂತ. ಅಷ್ಟು ಜನ ಶೂಟಿಂಗ್ ನಡೀತಾ ಇದೆ. ಆಮೇಲೆ ಕೊನೆಗೆ ಯಾರೋ ಹೋಗಿ ಹೇಳ್ಬಿಟ್ಟಿದ್ರು ಅನ್ಸುತ್ತೆ. ಆಮೇಲೆ ಓಡಿ ಬಂದರು ರಾಜಾರಾಮ ಮತ್ತು ಇವರೆಲ್ಲ ಓಡಿ ಬಂದು, ಬನ್ನಿರಿ ಮಾಸ್ಟರ್ ಯಾಕೆ ಇಲ್ಲಿ ನಿಂತಿದ್ದೀರ, ಅವಾಗಲಿಂದ ಕಾಯ್ತಾ ಇದ್ದಾರೆ ಹಂಗೆ ಹೇಗೆ ಅಂತ. ಹೋಗಿ ಉಪೇಂದ್ರ ಸರ್ನ ಮೀಟ್ ಮಾಡಿ, ಸರ್ ನಮಸ್ತೆ ಅಂತ. ಬನ್ನಿರಿ ಇಷ್ಟೊತ್ತಿಗೆ ಕಾಯೋದು ನಿಮ್ಮನ್ನು. ಇಲ್ಲ ಸರ್ ಬಂದೆ ಹೇಳಿ ಆವಾಗಲೇ ಬಂದಿದ್ದೆ, ಅವ್ರು ಮೀಟ್ ಮಾಡೋಕೆ ಏನು ಇಷ್ಟೊತ್ತು ಮಾಡಿಬಿಟ್ರಿ ಅಂತ. ಸರಿ. ಆಮೇಲೆ ಅಮ್ಮ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಾನು ಹೋಗಿ ನಮಸ್ಕಾರ ಮಾಡಿದೆ ಅಮ್ಮ ಅಂತ. ನನ್ನ ಕೈಯೆಲ್ಲ ಗಡ ನಡಕ್ತಾ ಇತ್ತು. ಅದು ಯಾವುದೋ ಹೇಳ್ತಾರಲ್ಲ ಕೃಷ್ಣನ ಮುಂದೆ ಕುಚೇಲ ನಿಂತಂಗೆ ಅಂತ, ನನ್ನ ಪರಿಸ್ಥಿತಿನೂ ಹಂಗೆ ಆಗ್ಬಿಟ್ಟಿತ್ತು. ಸೊ ಯಾಕಪ್ಪ ಹೆದರ್ಕೋತಾ ಇದೆಯಾ, ಬಾ ಕೂತ್ಕೊ ಅಂದರು. ಇಲ್ಲಮ್ಮ ಹೇಳಿ ಅಂತ. ನೀನಾ ಮರಿಕಂಡು ಮಾಡಿದ್ದು? ಹ್ಞೂ ಅಮ್ಮ ಅವರೇ ನಾನೇ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ಯಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ.